ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ನಡೆದಿತ್ತು ಎನ್ನಲಾಗಿರುವಂತ 40% ಹಗರಣದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಸಿಎಂಗೆ ವರದಿಯನ್ನ ಕೊಟ್ಟಿದ್ದು 5 ಇಲಾಖೆಗಳಲ್ಲಿ ಹಗರಣಗಳಾಗಿದ್ದಾವೆ ಅಂತ ಪ್ರಸ್ತಾಪವನ್ನ ಮಾಡಿದೆ. ಅಧಿವೇಶನದ ಹೊರಗೆ ಹಗರಣದ ಗದ್ದಲ, ಇನ್ನು ಅಧಿವೇಶನದ ಒಳಗೆ ಸಾಲ ಸೂಲದ ಕದನ ಹೇಗಿತ್ತು ಅಂತ ತೋರಿಸ್ತೀವಿ. ಬಿಜೆಪಿ ಸರ್ಕಾರದ ಮೇಲೆ 40% ಹಗರಣದ ಆರೋಪ ಹೊರಿಸಿದ್ರು ಕಾಂಗ್ರೆಸ್ ನಾಯಕರು. ಅದೇ 40% ಹಗರಣ ಆರೋಪ ಹೊತ್ತ ಬಿಜೆಪಿ ಅಧಿಕಾರ ಕಳಕೊಂಡ್ರು. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರು. ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ತನಿಖೆಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು. ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ 26 ಜುಲೈ 2019 ರಿಂದ 31 ಮಾರ್ಚ್ 2023 ಕಾಮಗಾರಿಗಳ ತನಿಖೆ ನಡೆಸಿ ವರದಿ ಕೊಟ್ಟಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 5 ಇಲಾಖೆಗಳ ಕಾಮಗಾರಿಗಳ ಬಗ್ಗೆ ತನಿಖೆ ಮಾಡಿದ್ದು, ಎಲ್ಲಾ ಜಿಲ್ಲೆಯಲ್ಲಿನ ಕಾಮಗಾರಿ ಮೊತ್ತ ಪರಿಗಣಿಸಿದ್ದು, ಲೆಕ್ಕಪತ್ರ, ಕಡತಗಳು, ಸ್ಥಳ ಪರಿಶೀಲನೆ ಮಾಡಿ ವರದಿ ತಯಾರಿಸಿದ 20,000 ಪುಟಗಳ ವರದಿಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯಗೆ ಒಪ್ಪಿಸಿತು. ಇದರಲ್ಲಿ 40% ಹಗರಣ ನಡೆದಿದೆ ಅನ್ನೋ ಅಂಶಗಳು ಉಲ್ಲೇಖವಾಗಿದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ 60% ಆರೋಪ. ನಾಗಮೋಹನ್ ದಾಸ್ ಸಮಿತಿ 40% ಹಗರಣದ ವರದಿ ಕೊಡ್ತಿದ್ದಂತೆ ಬಿಜೆಪಿಯವರು ಸಿದ್ದು ಸರ್ಕಾರದ ಮೇಲೆ 60% ಕಮಿಷನ್ ಆರೋಪ ಮಾಡಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಪೋಸ್ಟರ್ ಹರಿಬಿಟ್ಟಿದೆ. ಒಂದು ಕಡೆ 40%, ಇನ್ನೊಂದು ಕಡೆ 60% ಆರೋಪ ಪ್ರತ್ಯಾರೋಪ ವಿಷಯದಲ್ಲಿ ವಾಕ್ ಸಮರಾನೂ ನಡೆಯಿತು. ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದು ಪೂರ್ತಿ ರಾಜಕೀಯ ವರದಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು. ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗ್ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಬಹಳ ಪ್ರಸ್ತುತ. ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂತ ಚಾಳಿ ಇರ್ತಕ್ಕಂಥದ್ದು. ನೋಡ್ಬೇಕು ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಅದು ಕ್ಯಾಬಿನೆಟ್ ಬಂದ್ಮ್ಯಾಗ ನೋಡೋಣ. ಆಗಿದೆ, ಬಹಳಷ್ಟು ಇದೆ ನಮ್ಮಲ್ಲಿ. ಇನ್ನು 70ರಿಂದ ಹಿಡಿದು ಇಲ್ಲಿವರೆಗಿದೆ. 70 ವರ್ಷದಿಂದನೂ ಬಹಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸಲು ಕೂಡ ಹಾಗೆ ಕೆಲವು ಜಾರಿ ಆಗಿದೆ, ಕೆಲವು ಜಾರಿ ಆಗಿಲ್ಲ. ಇದನ್ನ ಮಾಡೋಣ. ಇದು ಮಾಡಲಿಕ್ಕೆ ಕ್ಯಾಬಿನೆಟ್ ಬಂದಾಗ ಚರ್ಚೆ ಮಾಡ್ತೀವಿ. ಎಲ್ಲ ಹಗರಣಗಳ ಸೂಕ್ತವಾದಂಥ ತನಿಖೆಯನ್ನು ಮಾಡ್ತೀವಿ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ನಿನ್ನೆ ಬಂದು ಆಯೋಗದ ಮುಖ್ಯಸ್ಥರಾದಂಥ ಬಂದು ವರದಿಯನ್ನು ಒಪ್ಪಿಸಿದ್ದಾರೆ. ಇವತ್ತು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ, ಅದ್ರ ಮೇಲೆ ಕ್ರಮ ಆಗುತ್ತೆ. ವಿಧಾನಸಭೆ ಹೊರಗೆ ಹಗರಣದ ವಿಷಯದಲ್ಲಿ ವಾಗ್ದಾಳಿಗಳು ನಡೆದರೆ, ವಿಧಾನಸಭೆ ಅಧಿವೇಶನದ ಒಳಗೆ ಬಜೆಟ್ ಮೇಲೆ, ರಾಜ್ಯದ ಸಾಲದ ಮೇಲೆ ಅಭಿವೃದ್ಧಿ ಹಣ ಕೊಡದ ಪಾಪರ್ ಸರ್ಕಾರ, ಶಾಸಕರೇ ವಿಷ ಕೊಡಿ ಅಂತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ಮಾಡಿದ್ರು. ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ನಮ್ಗೆ ವಿಷ ಕೊಡಿ ಅನ್ನೋ ಸ್ಥಿತಿಯಲ್ಲಿದೆ ಇಡೀ ರಾಜ್ಯದ ಜನ. ಎಲ್ಲರೂ ಈಗ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅತಿಥಿ ಉಪನ್ಯಾಸಕರು ಅವರೆಲ್ಲ ನಾನು ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರೇ ವಿಷ ಕೊಡಿ ಅಂತ ಹೇಳಿದ್ರಲ್ಲ ಆಗಲ್ಲ. ನಮ್ಮ ದಾವಣಗೆರೆ MLA ಕೂಡ ನನಗೆ ವಿಷ ಕೊಡಿ ಅಂತ ಹೇಳಿದ್ರು. ಚನ್ನಗಿರಿ MLA ಅವರು. ಆಮೇಲೆ ಇನ್ನ ನಮ್ಮ ಕಾಗೆ ಅವರು, ಯಾರೋ ರಾಜು ಕಾಗೆ ಅವರು, ನಾನು ನೇಣು ಹಾಕೊಂಡ್ಬಿಡ್ತೀನಿ ಬಂದು ವಿಧಾನಸೌಧದಲ್ಲಿ. ಇದೆಲ್ಲ ಬಂದಿರೋವಂಥದ್ದು. ಅಧಿವೇಶನಕ್ಕೆ ಸಿಎಂ ಬರ್ತಿದ್ದಂತೆ ಅಶೋಕ್ ವಾಗ್ದಾಳಿ ಜೋರಾಯ್ತು. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂದುಕೊಂಡಿದೆ. ಆದ್ರೆ ಸಿದ್ದರಾಮಯ್ಯನವರ ಬಜೆಟ್ 2017ರಲ್ಲಿ ಗೆದ್ದಿದ್ದಕ್ಕೂ ಈಗಿನದ್ದಕ್ಕೂ ದಾರಿ ತಪ್ಪಿದೆ ಅಂದ್ರು. ಕರ್ನಾಟಕವನ್ನ ಸಾಲದಲ್ಲಿ ಮುಳುಗಿಸಿದ್ದಾರೆ ಅಂದ್ರು. ಇದು ದೀರ್ಘಕಾಲದ ಒಂದು ಆರ್ಥಿಕ ಸುಸ್ಥಿತಿಯನ್ನ ಮಾಡುವಂತ ಬಜೆಟ್ ಅಲ್ಲ. ತಕ್ಷಣದ ರಾಜಕೀಯ ಬೆನಿಫಿಟ್ಗೋಸ್ಕರ ಮಾಡಿರುವಂತ ಬಜೆಟ್ ಇದು. ಇದರಲ್ಲಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂತ ಯಾವುದೇ ಕೆಲಸ ಇಲ್ಲ. ಅಶೋಕ್ ಮಾತಿನ ಮಧ್ಯೆ ಸಿಎಂ ಉತ್ತರ ಕೊಟ್ರು. ಕರ್ನಾಟಕದ ಸಾಲ ಹೇಳ್ತೀರಲ್ಲ, ಕೇಂದ್ರ ಸರ್ಕಾರದ ಸಾಲ ಎಷ್ಟು ಹೇಳ್ರಪ್ಪ ಅಂತ ಸಿಎಂ ಸವಾಲೆಸೆದು ಲೆಕ್ಕಾನೂ ಕೊಟ್ರು. ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡದೆ ಎಷ್ಟೇ ಅಂತ ಹೇಳ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,000 ಕೋಟಿ ಇತ್ತು. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 200,01,000 ಕೋಟಿ.
ಫಿಸ್ಕಲ್ ಡಿಸಿಪ್ಲಿನ್ ಆಕ್ಟ್ ಒಳಗಡೆನೆ ಇದ್ದೀವಿ. ಆದ್ರೂ ಸಾಲ ಮಾಡ್ಬಿಟ್ಟಿದ್ದೀರಿ ಅಂತ ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಮಾತಾಡ್ತಾ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ನನ್ನ ಮುಂದೆ ಬಂಡತನ ಪ್ರದರ್ಶನ ಮಾಡಬೇಡಿ ಅಂದ್ರು. ಆಗ ಬಿಜೆಪಿಯವರು ಸಿಟ್ಟಿಗೆದ್ರು. ನಾನು ವಿಚಲಿತ ಆಗಲ್ಲ ಅಂತ ಸಿಎಂ ಬಿಜೆಪಿಯವರ ಕಾಲೆಳೆದ್ರು. ಈ ಬಂಡತನ ಇದೆಯಲ್ಲ, ಈ ಬಂಡತನ ಪ್ರದರ್ಶನ ನೋಡ್ರಿ, ನೀವು ಎಷ್ಟು ನಾವು ವಿಚಲಿತರಾಗಲ್ಲ, ನಾನು ವಿಚಲಿತ ಆಗಲ್ಲ. ಇಷ್ಟೆಲ್ಲ ಆದ್ಮೇಲೆ ಬಿಜೆಪಿಯವರು ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗಿದೆ, ಡಿಕೆ ಶಿವಕುಮಾರ್ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಾರೆ. ಎಸ್ಸಿಪಿ ಟಿಎಸ್ಪಿ ಹಣಕ್ಕಾಗಿ ಆ ಸಮುದಾಯದ ಜನ ನಮ್ಮ ಹಕ್ಕು ನಮ್ಮ ಹಣ ಅಂದ್ರೆ ಎಲ್ಲಿಗೆ ಹೋಗ್ತೀರಾ ಅಂತ ಅಶೋಕ್ ಕಾಲೆಳೆದರು. ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಕೇಳ್ತಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಅಕಸ್ಮಾತ್ ಈ ಜನ SC ST ಜನಾಂಗ ನಮ್ಮ ಹಣ ನಮ್ಮ ಹಕ್ಕು ಅಂದ್ಬಿಟ್ರೆ ನೀವೆಲ್ಲೋತೀರಾ? ನೀವು ಅವಾಗ ಎಲ್ಲೋತೀರಾ ನೀವು? ಬಜೆಟ್ ಮೇಲಿನ ಚರ್ಚೆಗಳ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಪಾಸ್ ಆಯಿತು. ಈಗ ರಾಜ್ಯಪಾಲರು ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಸಹಿ ಹಾಕೋದಷ್ಟೇ ಬಾಕಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.